ಸೂಪರ್ ಪ್ರೈಮ್ ಎಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಸರ್ಕಾರ ಆಹ್ವಾನಿಸಿರುವುದಕ್ಕೆ ರಾಜ್ಯದಲ್ಲಿ ಪರ ವಿರೋಧ ಮುಂದುವರೆದಿದೆ. ಇಸ್ಲಾಂನಲ್ಲಿ ವಿಗ್ರಹಾರಾಧನೆ ಇದ್ರೆ ಅದನ್ನ ಬಾನು ಮುಷ್ತಾಕ್ ಒಪ್ಪಿಕೊಂಡ್ರೆ ನಮ್ಮ ಅಭ್ಯಂತರ ಇಲ್ಲ ಅಂತೇಳಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ, ಉದ್ಘಾಟಿಸಲಿ ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ದಸರಾ ಉದ್ಘಾಟನೆಗೆ ಅಪಸ್ವರ ಎತ್ತಿದವರಿಗೆ ಸಾಹಿತಿ ಬಾನು ಮುಷ್ತಾಕ್ ಚಾಟಿ ಬೀಸಿದ್ದಾರೆ. ಹಾಸನದಲ್ಲಿ ಮಾತನಾಡಿರುವ ಬಾನು, ಕೋಟ್ಯಂತರ ಕನ್ನಡಿಗರು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ. ಒಬ್ಬರು ಇಬ್ಬರ ನೆಗೆಟಿವಿಟಿಗೆ ರಿಯಾಕ್ಟ್ ಮಾಡುವ ಅಗತ್ಯ ಇಲ್ಲ. ರಾಜಕಾರಣಿಗಳಿಗೆ ಯಾವುದರಲ್ಲಿ ರಾಜಕೀಯ ಮಾಡಬೇಕು, ಯಾವುದರಲ್ಲಿ ಮಾಡಬಾರದು ಅನ್ನೋ ಪ್ರಜ್ಞೆ ಇರಬೇಕು ಅಂತ ಹೇಳಿದ್ದಾರೆ. ಕೇರಳದ ಗುರುವಾಯೂರಪ್ಪ ದೇಗುಲದ ಪವಿತ್ರ ಕಲ್ಯಾಣಿಯಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಜಾಸ್ಮಿನ್ ಜಾಫರ್ ಕಾಲು ತೊಳೆದು ರೀಲ್ಸ್ ಮಾಡಿದ್ದಾರೆ. ಇದು ಭಾರಿ ವಿವಾದ ಸೃಷ್ಟಿಸಿದ್ದು ಪ್ರಕರಣ ಕೂಡ ದಾಖಲಿಸಲಾಗಿದೆ. ಇನ್ನು ದೇಗುಲದ ಆಡಳಿತ ಮಂಡಳಿ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ದರ್ಶನವನ್ನು ಬಂದ್ ಮಾಡಿ ಶುದ್ಧೀಕರಣ ನೆರವೇರಿಸಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ A1 ಜಗ್ಗ ಅಲಿಯಾಸ್ ಜಗದೀಶ್ರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಕೊಲೆ ನಡೆದ 42 ದಿನಗಳ ಬಳಿಕ ಜಗ್ಗ ಸಿಐಡಿ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ದೆಹಲಿಯಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆ ತಂದು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಬಳಿಕ ನ್ಯಾಯಾಲಯ 10 ದಿನಗಳ ಕಾಲ ಜಗ್ಗನನ್ನ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಾಡಹಗಲೇ ಗನ್ ತೋರಿಸಿ ಚಿನ್ನದ ಗಡಿ ದರೋಡೆಗೆ ಯತ್ನಿಸಲಾಗಿದೆ. ಅಥಣಿಯ ತ್ರಿಮೂರ್ತಿ ಜ್ಯುವೆಲರ್ಸ್ನಲ್ಲಿ ಈ ಘಟನೆ ನಡೆದಿದೆ. ಹೆಲ್ಮೆಟ್ ಹಾಕಿ ಬಂದಿದ್ದ ವ್ಯಕ್ತಿಗಳು ಗನ್ ತೋರಿಸಿ ಚಿನ್ನ ಕದಿಯಲು ಯತ್ನಿಸಿದ್ರು. ಈ ವೇಳೆ ಅಂಗಡಿ ಮಾಲೀಕ ಕಿರುಚಿದ್ದರಿಂದ ಖದೀಮರು ಕಾಲ್ಕಿತ್ತಿದ್ದಾರೆ. ತುಮಕೂರಿನಲ್ಲಿ ಪಾಕ್ ಮೂಲದ್ದು ಎನ್ನಲಾದ ರಿಯಾಜ್ ಅಹಮದ್ ಗೋಹರ್ ಶಾಹಿ ಸಂಘಟನೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಉಪ್ಪಾರಳ್ಳಿಯ ಇಶ್ರತ್ ಎಂಬಾಕೆ ಸಂಘಟನೆಯ ಜೊತೆ ಸಂಪರ್ಕದಲ್ಲಿರುವ ಆರೋಪ ಕೇಳಿಬಂದಿದೆ. ಸಂಘಟನೆಯ ಬಗ್ಗೆ ತನಿಖೆ ಮಾಡುವುದಾಗಿ ಎಸ್ಪಿ ಅಶೋಕ್ ಹೇಳಿದ್ದಾರೆ. ಅಲ್ಲದೆ ಐಬಿ ಜೊತೆ ಸಂಪರ್ಕದಲ್ಲಿರುವುದಾಗಿ ತಿಳಿಸಿದ್ದಾರೆ. ಬಹುನಿರೀಕ್ಷಿತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದರೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ. ಪದನಿಮಿತ್ತ ಸದಸ್ಯರಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳಾಗಿರುವ ಕೇಂದ್ರ ಹಾಗೂ ರಾಜ್ಯದ ಸಚಿವರುಗಳನ್ನು ಸೇರಿಸಲಾಗಿದೆ. ಕೇಂದ್ರ ಸಚಿವರ ಪಟ್ಟಿಯಲ್ಲಿ ಕರ್ನಾಟಕದಿಂದ ರಾಜ್ಯಸಭೆ ಆಯ್ಕೆಯಾಗಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೂ ಸ್ಥಾನವನ್ನು ನೀಡಲಾಗಿದೆ. ಸೆಪ್ಟೆಂಬರ್ 2ರಿಂದ ಈ ಪ್ರಾಧಿಕಾರ ಜಾರಿಗೆ ಬರಲಿದೆ. ರಾಜ್ಯಾದ್ಯಂತ ಕಳೆದೊಂದು ವಾರ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಚುರುಕು ಪಡೆದಿದೆ. ಆಗಸ್ಟ್ 30ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ. ಬೆಂಗಳೂರು ಸೇರಿ ಕರಾವಳಿ, ಮಲೆನಾಡು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮೊದಲ ಬಾರಿಗೆ ಗಂಗಾರತಿ ಮಾದರಿಯಲ್ಲಿ ತುಂಗಭದ್ರಾ ಆರತಿಯನ್ನು ನೆರವೇರಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಹುಲಿಗಿಯ ಶ್ರೀ ಹುಲಿಗೆಮ್ಮ ದೇಗುಲ ಬಳಿಯ ತುಂಗಭದ್ರಾ ತಟದಲ್ಲಿ ಆರತಿಯನ್ನು ನೆರವೇರಿಸಲಾಯಿತು. ಈ ವೇಳೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ನಾಳೆಯಿಂದ ಗಣೇಶೋತ್ಸವ ನಡೆಯಲಿದೆ. ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರಿನಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದ್ದು ಈ ಬಾರಿ ಗಣೇಶೋತ್ಸವ ನಡೆಯುವ ಸ್ಥಳಗಳಲ್ಲಿ ಸಿಸಿಟಿವಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಐಎನ್ಎಸ್ ಉದಯಗಿರಿ ಮತ್ತು ಐಎನ್ಎಸ್ ಹಿಮಗಿರಿ ಅಧಿಕೃತವಾಗಿ ನೌಕಾಪಡೆಗೆ ಸೇರ್ಪಡೆಯಾಗಿವೆ. ಉದಯಗಿರಿಯನ್ನು ಮುಂಬೈನ ವಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಹಾಗೂ ಹಿಮಗಿರಿಯನ್ನು ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ನಲ್ಲಿ ನಿರ್ಮಿಸಲಾಗಿದೆ. ಸ್ವದೇಶಿ ನಿರ್ಮಿತ 2 ಯುದ್ಧ ನೌಕೆಗಳು ಬರಾಕೇಟ್ ಹಾಗೂ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಹೊಂದಿದ್ದು ನೌಕಾಪಡೆಗೆ ಆನೆ ಬಲ ಸಿಕ್ಕಿದಂತಾಗಿದೆ. ಸಂಪೂರ್ಣ ಸ್ವದೇಶಿ ನಿರ್ಮಿತ ವಾಯು ಪ್ರದೇಶ ರಕ್ಷಣಾ ವ್ಯವಸ್ಥೆ ಸುದರ್ಶನ ಚಕ್ರ 2035ರ ವೇಳೆಗೆ ಕಾರ್ಯಾರಂಭ ಮಾಡಲಿದೆ ಅಂತ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಹೇಳಿದ್ದಾರೆ. ಮಧ್ಯಪ್ರದೇಶದ ಆರ್ಮಿ ವಾರ್ ಕಾಲೇಜಿನ ರಣ ಸಂವಾದ್ ಸಮ್ಮೇಳನದಲ್ಲಿ ಚೌಹಾಣ್ ಭಾಗಿಯಾಗಿದ್ದರು. ಸುದರ್ಶನ ಚಕ್ರವು ಇಸ್ರೇಲ್ನ ಐರನ್ ಡೋಮ್ ರೀತಿಯಲ್ಲಿ ಕೆಲಸ ಮಾಡಲಿದ್ದು ಇದು ಭಾರತಕ್ಕೆ ಚಿನ್ನದ ಗುಮ್ಮಟವಾಗಲಿದೆ ಅಂತ ಹೇಳಿದರು. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಸುಜುಕಿ ಮೋಟಾರ್ಸ್ ಸ್ಥಾವರದಲ್ಲಿ ಪ್ರಧಾನಿ ಮೋದಿ ಮೊದಲ ಜಾಗತಿಕ ಬ್ಯಾಟರಿ ಚಾಲಿತ ವಿಟಾರಾ ಕಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿರುವ ಪ್ರಧಾನಿ ಮೋದಿ, ಇದು ಗಣೇಶೋತ್ಸವ ಉತ್ಸವದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಯಾಣಕ್ಕೆ ಹೊಸ ಅಧ್ಯಾಯ. ಇಲ್ಲಿನ ವಿದ್ಯುತ್ ವಾಹನಗಳನ್ನು 100 ದೇಶಗಳಿಗೆ ರಫ್ತು ಮಾಡಲಾಗುವುದು ಅಂತ ಹೇಳಿದರು. ಅಕ್ಟೋಬರ್ನಲ್ಲಿ ಆರ್ಎಸ್ಎಸ್ಗೆ 100 ವರ್ಷ ಪೂರೈಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಇಂದಿನಿಂದಲೇ ಸಂಭ್ರಮಾಚರಣೆ ಶುರುವಾಗಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಇಂದಿನಿಂದ 3 ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ವಂದೇ ಮಾತರಂ ಗೀತೆ ಮೂಲಕ ಆರ್ಎಸ್ಎಸ್ ಸರ್ಸಂಘ ಚಾಲಕ ಮೋಹನ್ ಭಾಗವತ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ.
ಭಾರತೀಯ ಸರಕುಗಳ ಮೇಲಿನ ಹೆಚ್ಚುವರಿ ಶೇಕಡ 25% ಸುಂಕ ಜಾರಿ ಕುರಿತು ಅಮೆರಿಕ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಮೂಲಕ ಒಟ್ಟಾರೆ ಸುಂಕವನ್ನು ಶೇಕಡ 50ಕ್ಕೆ ಏರಿಸಲಾಗಿದ್ದು ನಾಳೆಯಿಂದ ನೂತನ ಸುಂಕ ದರ ಅನ್ವಯವಾಗಲಿದೆ. ಜವಳಿ, ಆಭರಣ, ಚರ್ಮ, ಯಂತ್ರೋಪಕರಣ, ಪೀಠೋಪಕರಣ ಮತ್ತು ಸಮುದ್ರ ಉತ್ಪನ್ನಗಳಿಗೆ ಈ ತೆರಿಗೆ ಅನ್ವಯ ಆಗಲಿದೆ. ಆಗಸ್ಟ್ 31ರಿಂದ ಚೀನಾದ ಟಿಯಾನ್ಜಿನ್ನಲ್ಲಿ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆ ನಡೆಯಲಿದೆ. ಸಭೆಯಲ್ಲಿ ಪ್ರಧಾನಿ ಮೋದಿ, ರಷ್ಯಾ ಅಧ್ಯಕ್ಷ ಪುಟಿನ್ ಭಾಗಿಯಾಗಲಿದ್ದಾರೆ. ಉಭಯ ನಾಯಕರನ್ನ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಖುದ್ದು ಸ್ವಾಗತಿಸಲಿದ್ದಾರೆ. ಅಮೆರಿಕ ಹೊರತಾದ ಪರ್ಯಾಯ ನಾಯಕತ್ವಕ್ಕೆ ಈ ಸಭೆ ಸಾಕ್ಷಿಯಾಗಲಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಸುಂಕದ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಬ್ಲಾಕ್ ಮೇಲ್ ಮನಸ್ಥಿತಿಯನ್ನು ಪ್ರದರ್ಶಿಸಿದ್ದಾರೆ. ಚೀನಾ ತಮ್ಮ ದೇಶಕ್ಕೆ ಅಗತ್ಯವಿರುವ ಮ್ಯಾಗ್ನೆಟ್ ರಫ್ತು ಮಾಡದಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಅವರು ವಿರಳ ಭೂ ಅಯಸ್ಕಾಂತಗಳನ್ನು ಒದಗಿಸಬೇಕು, ಇಲ್ಲದೆ ಹೋದರೆ ಟ್ಯಾರಿಫ್ ಅನ್ನ ಶೇಕಡ 200ಕ್ಕೆ ಏರಿಸುತ್ತೇವೆ ಅಂತ ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ಭ್ರಷ್ಟಾಚಾರ ಆರೋಪದಲ್ಲಿ ಬಂಧನಕ್ಕೊಳಗಾಗಿದ್ದ ಶ್ರೀಲಂಕಾದ ಮಾಜಿ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆಗೆ ಜಾಮೀನು ಸಿಕ್ಕಿದೆ. ಅರ್ಜಿ ವಿಚಾರಣೆ ನಡೆಸಿದ ಕೊಲಂಬೋ ಫೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನು ನೀಡಿದೆ. ಬಂಧನದ ಬಳಿಕ ರನಿಲ್ ವಿಕ್ರಮಸಿಂಘೆ ಅನಾರೋಗ್ಯದ ಕಾರಣದಿಂದಾಗಿ ಆಸ್ಪತ್ರೆಗೆ ಸೇರಿದ್ದರು. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಮೊನ್ನೆವರೆಗೂ ಮುಸುಕುದಾರಿ ಹೇಳಿದಂತೆ ನೆಲ ಆಗಿತ್ತಾ ಇತ್ತು ಎಸ್ಐಟಿ. ಈಗ ಚಿನ್ನಯ್ಯನನ್ನು ಬಳಸಿಕೊಂಡು ಷಡ್ಯಂತ್ರ ಮಾಡಿದವರ ಬುಡಕ್ಕೆ ಎಸ್ಐಟಿ ಲಗ್ಗೆ ಹಾಕಿದೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಸಾಕ್ಷಿಗಳನ್ನು ಹೆಕ್ಕಿ ತೆಗಿತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶುರುವಾಗಿರುವಂತಹ ಶೋಧ ಇನ್ನೂ ಕೂಡ ಮುಂದುವರೆದಿದೆ. ಎಸ್ಐಟಿ ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ದಾಖಲಾತಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆಯೇ ಎಸ್ಐಟಿ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ರು. ತಾವು ನಡೆಸುವ ಮಹಜರು ಪ್ರಕ್ರಿಯೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಎಂದು ಮುನ್ನೆಚ್ಚರಿಕೆಯೂ ಇತ್ತು. ಅದಕ್ಕಾಗಿ ಪೊಲೀಸರ ಹೆಚ್ಚುವರಿ ಫೋರ್ಸ್ ಕೂಡ ಬೆಳ್ತಂಗಡಿಗೆ ಬಂದಿಳಿದಿತ್ತು. ಇದಾದ ನಂತರ ಎಸ್ಐಟಿ ಟೀಮ್ ಹೊರಟಿದ್ದೆ ಉಜಿರೆಯ ಸಮೀಪದಲ್ಲಿರುವ ಮಹೇಶ್ ತಿಮರೋಡಿ ಹಾಗೂ ಅವರ ಸಹೋದರನ ಮನೆಯ ಕಡೆಗೆ. ಎಸ್ಐಟಿ ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಿದಂತಹ ಬಳಿಕ ಆತನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಅನ್ನುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಕಾರ್ಗಳನ್ನ 2 ದಿನದಲ್ಲಿ ತರಲಾಯಿತು. ಆದ್ರೆ ಆನಂತರವಾಗಿ ಇಲ್ಲಿ ತನಕ ಒಂದೇ ಕಾರ್ನಲ್ಲಿ ಅನಾಮಿಕ ವ್ಯಕ್ತಿ ಇಬ್ಬರು ಲಾಯ್ಡ್ಸ್ ಗಳೊಂದಿಗೆ ಬರ್ತಾ ಇದೆ. ಅದು ನಾನು ಶವಗಳನ್ನ ಹೂತಾಕಿದ್ದೆ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ದಾಖಲಾತಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರಬಹುದು. ಈ ಭಾಗಕ್ಕೆ ಹೋದ್ರೆ ಅದು ಮಹೇಶ್ ಶೆಟ್ಟಿ ಅವರ ಮನೆಗೆ ಸಂಪರ್ಕ ಮಾಡುವಂತ ರಸ್ತೆ. ಇನ್ನು ಕೆಳಭಾಗಕ್ಕೆ ಹೋದ್ರೆ ಅದು ನೇರವಾಗಿ ಮೋಹನ್ ಶೆಟ್ಟಿ ಅವರ ಮನೆಗೆ ಸಂಪರ್ಕ ಮಾಡುವಂತ ರಸ್ತೆ. ಚಿನ್ನಯ್ಯ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಆ ಒಂದು ಸ್ಟೇಟ್ಮೆಂಟ್ ಗೆ ಪೂರಕವಾದಂತೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಮಹಜರು ಕಾರ್ಯವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಮುಂದುವರಿಸಿದ್ದಾರೆ. ಸಮಾಧಿ ಶೋಧದ ಬಳಿಕ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ಮಾಡಿದೆ ಎಸ್ಐಟಿ. ದೂರುದಾರ ಚಿನ್ನಯ್ಯನ ಹೇಳಿಕೆ ಮೇಲೆ ತಿಮರೋಡಿ ಬ್ರದರ್ಸ್ ಮನೆ ಮೇಲೆ ಎಸ್ಐಟಿ ದಾಳಿಗಿಟ್ಟಿದೆ. ಈ ಮೂಲಕ ಎಸ್ಐಟಿ ತನಿಖೆ ಹೊಸ ತಿರುವು ಪಡೆದುಕೊಂಡಿದೆ. ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದವರ ಮೂಲ ಪತ್ತೆಗೆ ಇವತ್ತು ಎಸ್ಐಟಿ ಮುಂದಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಕೆಲ ಕಾಲ ಉಳಿದಿದ್ದ ಚಿನ್ನಯ್ಯ ಉಜಿರೆಯಲ್ಲಿರುವ ತಿಮರೋಡಿ ಅಣ್ಣ ತಮ್ಮಂದಿರ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದೆ ಎಸ್ಐಟಿ. ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧಿಸಲಾಗಿದೆ. ಎಸ್ಐಟಿ ತನಿಖೆಯಲ್ಲಿ ಹಲವರ ಹೆಸರನ್ನು ಚಿನ್ನಯ್ಯ ಹೇಳಿದ್ದ ಕಾರಣಕ್ಕೆ ವಿಚಾರಣೆಯ ನಂತರ ಇದೀಗ ಶೋಧಕ್ಕಿಳಿದಿದೆ ಟೀಮ್. ಶೋಧದಲ್ಲಿ ಆರೋಪವನ್ನ ಬಲಪಡಿಸುವ ಸಾಕ್ಷ್ಯ ಸಿಕ್ಕರೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗಲಿದೆ. ಚಿನ್ನಯ್ಯ ಹೇಳಿದ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆ ವೇಳೆ ಉತ್ತರ ನೀಡುವಾಗ ಸಂಶಯ ಬಂದಲ್ಲಿ ಇನ್ನು ತಿಮರೋಡಿ ಬ್ರದರ್ಸ್ ಮನೆ ಮೇಲೆ ದಾಳಿ ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಅಲ್ಲಿ ವಾಸ್ತವ್ಯ ಹೂಡಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಇಬ್ಬರ ಮನೆಗಳಿಂದ ಹಲವು ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್, ಬಟ್ಟೆ ಸೀಸ್ ಮಾಡಲಾಗಿದೆ. ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಪತ್ತೆಯಾದ ಪ್ರತಿಯೊಂದು ವಸ್ತುವಿನ ವಿವರ ಬರೆದುಕೊಂಡಿರುವ ಸಿಬ್ಬಂದಿ ಪತ್ತೆಯಾದ ವಸ್ತುಗಳನ್ನು ಸೀಲ್ ಮಾಡಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಚಿನ್ನಯ್ಯ ವಿಚಾರಣೆಗೆ ಬರುತ್ತಿದ್ದ ಕಾರು ಕೂಡ ತಿಮರೋಡಿ ಸಂಬಂಧಿಕರದ್ದೇ ಅನ್ನೋದು ಗೊತ್ತಾಗಿದೆ. ಉಜಿರೆಯ ಪ್ರಮೋದ್ ಅನ್ನೋರಿಗೆ ಸೇರಿದ್ದ ಕಾರು ಅದಾಗಿದ್ದು ಕಾರಿನ ದಾಖಲೆಗಳ ಸಂಗ್ರಹ ಮಾಡಲಾಗಿದೆ. ಕಾರು ಮಾಲೀಕ ಪ್ರಮೋದ್ ಹಾಗೂ ತಿಮರೋಡಿ ನಂಟಿನ ಬಗ್ಗೆಯೂ ತನಿಖೆ ನಡೆದಿದೆ. ಉಜಿರೆಯ ತಿಮರೋಡಿಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಅವರ ಮನೆಗೆ ಮತ್ತು ಅವರ ಸಹೋದರ
ಮೋಹನ್ ಶೆಟ್ಟಿ ಅವರ ಮನೆಗೆ ಏಕಕಾಲದಲ್ಲಿ ಶೋಧವನ್ನ ಮಾಡ್ತಿರುವಂತ ಪ್ರಮೋದ್ಗೂ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೂ ಏನ್ ಸಂಬಂಧ ಮತ್ತು ಆ ಪ್ರಮೋದ್ಗೂ ಈ ಒಂದು ಮಾಸ್ಕ್ ಮ್ಯಾನ್ಗೂ ಕೂಡ ಏನ್ ಸಂಬಂಧ ಅನ್ನುವಂತ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ SIT ಮಾಡ್ತಾ ಇದೆ. ತಿಮರೋಡಿಗೆ ಯಾವ ರೀತಿಯಾಗಿ ಸಂಪರ್ಕ, ತಿಮರೋಡಿಯ ಸಂಬಂಧಿಕರ, ಕುಟುಂಬಸ್ಥರ, ಸ್ನೇಹಿತರ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಶೋಧ ಮಾಡುವಾಗಲೇ ಚಿನ್ನಯ್ಯನನ್ನು ವಿಚಾರಣೆ ಮಾಡಲಾಗಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಲಗುತ್ತಿದ್ದ ಕೋಣೆ ಪರಿಶೀಲಿಸಲಾಗಿದೆ. ತಿಮರೋಡಿ ಮನೆಗೆ ಜನರು ಬರುತ್ತಿದ್ದ ವೇಳೆ ಚಿನ್ನಯ್ಯನಿಗೆ ಹೋಗಿ ಕೋಣೆಯಲ್ಲಿ ಕೂರೋದಕ್ಕೆ ಹೇಳ್ತಿದ್ರಂತೆ. ನನ್ನನ್ನು ಕೋಣೆಗೆ ಕಳಿಸಿ ಬೀಗ ಹಾಕ್ತಿದ್ರು ಎಂದಿರುವ ಕಾರಣಕ್ಕೆ ಚಿನ್ನಯ್ಯನ ಮುಂದೆಯೇ ಮಹಜರು ಆಗಿದೆ. ಚಿನ್ನಯ್ಯನಿಗೆ ಹಲವು ಪ್ರಶ್ನೆಗಳನ್ನು ಹಾಕಿ ಸಂದೇಹಗಳಿಗೆ ಸ್ಪಷ್ಟನೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಇದೇ ಕಾರಣಕ್ಕಾಗಿ ತಿಮರೋಡಿ ಮನೆಯಲ್ಲಿ ಸಭೆಗಳು ಆಗುತ್ತಿತ್ತ. ರಹಸ್ಯ ಸಭೆಯಲ್ಲಿ ಯಾರೆಲ್ಲಾಗಿರುತ್ತಿದ್ರು, ಸಭೆ ವೇಳೆ ನಿನಗೆ ಯಾವ ನಿರ್ದೇಶನ ಕೊಡುತ್ತಿದ್ರು ಎಂಬಿತ್ಯಾದಿ ಮಾಹಿತಿಗಳನ್ನು SIT ಅಧಿಕಾರಿಗಳು ಚಿನ್ನಯ್ಯನಿಂದ ಸಂಗ್ರಹಿಸಿದ್ದಾರೆ. ಇನ್ನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಚಿನ್ನಯ್ಯ ತಂದಿದ್ದ ತಲೆ ಬುರುಡೆಯ ಹಿನ್ನೆಲೆ ಬಗ್ಗೆಯೂ ತನಿಖೆ ಮುಂದುವರೆದಿದೆ. ಬುರುಡೆಯ ಕಂಪ್ಲೀಟ್ ಡೀಟೇಲ್ಸ್ ಕಲೆ ಹಾಕಲು SIT ಮುಂದಾಗಿದೆ. ಬುರುಡೆ ಮೂಲವೇನು, ಎಲ್ಲಿಂದ ತಂದಿದ್ದು ಎಂಬುದರ ಪರಿಶೀಲನೆ ಆಗ್ತಿದೆ. ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟವರಿಗೂ ಕಂಟಕ ಕಾದಿದೆ. ಬುರುಡೆ ಕತೆ ಕಟ್ಟಿದ ಗ್ಯಾಂಗ್ನ ಎಲ್ಲರಿಗೂ ಬಲೆ ಬೀಸಿದೆ SIT. ಬುರುಡೆ ಪಡೆದ ಜಾಗವನ್ನು ಮಹಜರು ಮಾಡಲಿದೆ. ಈ ಮೂಲಕ ಎಲ್ಲರನ್ನೂ ಲಾಕ್ ಮಾಡೋ ಪ್ಲಾನ್ ಇದೆ. ಈ ಮಧ್ಯೆಯೇ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಿಂದಲೂ ಮಾಹಿತಿ ಕಲೆ ಹಾಕಲಾಗಿದೆ. ಹೆಣ ಹೂತಿದ್ದೇನೆ ಎಂಬ ಚಿನ್ನಯ್ಯನ ಹೇಳಿಕೆಗೆ ಪೂರಕವಾದ ಸಾಕ್ಷಿಗಳನ್ನ ಸಂಗ್ರಹಿಸಲಾಗ್ತಿದೆ. ಇದೇ ಕಾರಣಕ್ಕಾಗಿ 2000ರಿಂದ 2016ರವರೆಗಿನ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ. ಗ್ರಾಮ ಪಂಚಾಯಿತಿಯ ಮಾಜಿ ಕಾರ್ಯದರ್ಶಿಗಳು, ಮಾಜಿ PDOಗಳು, ಮಾಜಿ ಅಧ್ಯಕ್ಷರುಗಳ ವಿಚಾರಣೆಗೆ ಮುಂದಾಗಿದ್ದು ಎಲ್ಲರಿಗೂ ಇದೀಗ SIT ತನಿಖೆಯ ಬಿಸಿ ತಟ್ಟಿದೆ. ಇನ್ನು ಸುಜಾತಾ ಭಟ್ಗೆ ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ನೀಡಿತ್ತು. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಬನ್ನಿ ಅಂತ SIT ಹೇಳಿದ್ರು ಕೂಡ ಬೆಳಗ್ಗೆ 5 ಗಂಟೆಗೆ ಬಂದು SIT ಕಚೇರಿಯಲ್ಲಿ ಠಿಕಾಣಿ ಹೂಡಿದ್ರು. ಇಬ್ಬರು ವಕೀಲರೊಂದಿಗೆ ಬಂದು ಇಡೀ ದಿನ SIT ಠಾಣೆಯಲ್ಲೇ ಕೂತಿದ್ರು. ತಿಮರೋಡಿ ಮನೆಯಲ್ಲಿ ಶೋಧಕ್ಕೆ ಹೋಗಿದ್ದ ಕಾರಣಕ್ಕೆ ಮತ್ತೊಂದು ದಿನ ಬನ್ನಿ ಅಂತ ಹೇಳಿದ್ರು, ಕೇಳಲಿಲ್ಲ. ಸುಜಾತಾ ಭಟ್ ನೀಡಿರುವ ದೂರಿನಲ್ಲಿ ಆಸ್ತಿಗಾಗಿ ಅನನ್ಯ ಭಟ್ ಕೊಲೆ ಮಾಡಲಾಗಿದೆ ಎಂಬ ಆರೋಪವಿದೆ. ಆದರೆ ಸುಜಾತಾ ಭಟ್ ಧರ್ಮಸ್ಥಳದ ಆಸ್ತಿ ಕೇಳುತ್ತಿರುವ ಬಗ್ಗೆಯೂ ಆಕ್ಷೇಪ ವ್ಯಕ್ತವಾಗಿದೆ. ಯಾವುದೇ ಹಕ್ಕು ಅಧಿಕಾರ ಇಲ್ಲದಿದ್ರೂ ಜಮೀನಿಗೆ ಹೋರಾಟ ಸರಿಯಿಲ್ಲ ಎಂಬ ವಾದ ಕೇಳಿದೆ. ಅಣ್ಣಯ್ಯ ಉಪಾಧ್ಯಾಯರ ಮಕ್ಕಳು ನಾರಾಯಣ ಉಪಾಧ್ಯಾಯರ ಒಟ್ಟಿಗೆ ಅವರ ಅಣ್ಣ ಗುರುರಾಜ್ ಉಪಾಧ್ಯಾಯರ ಮಗಳು ಸುಜಾತಾ ಭಟ್ ಅವ್ರು ಹೇಳುವಂಥದ್ದು. ನಾರಾಯಣ ಉಪಾಧ್ಯಾಯ ಅವರ 9 ಜನ ಮಕ್ಕಳಿಗೆ ಆ ಭೂಮಿ ಬಂದ ಮೇಲೆ, ಇವರು ತಗೊಂಡ ಮೇಲೆ, ಆ ಡಾಕ್ಯುಮೆಂಟೇಶನ್ ಪರ್ಫೆಕ್ಟ್ ಆದ ಮೇಲೆ ಆ ಭೂಮಿಯನ್ನ ಧರ್ಮಸ್ಥಳಕ್ಕೆ ದಾನವಾಗಿ ಅದನ್ನು ನೀಡ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಧರ್ಮಸ್ಥಳ ವಿಚಾರದಲ್ಲಿ ಮಾತನಾಡುವಾಗ ಜೈನರನ್ನು ಕ್ರೂರಿಗಳು ಎಂದಿದ್ದ ಕಾರಣಕ್ಕೆ FIR ಆಗಿದ್ದು ಆ ಕೇಸನ್ನು ಬೆಳ್ತಂಗಡಿ ಠಾಣೆ ವ್ಯಾಪ್ತಿಗೆ ವರ್ಗಾವಣೆ ಮಾಡಲಾಗಿದೆ. ಇದರಲ್ಲಿ ಯಾವುದೇ ಜಾತಿಯ ಒಂದು ಭೇದವಿಲ್ಲದೆ ಎಲ್ಲ ಜಾತಿಯವರು ಕ್ರೈಸ್ತರಿದ್ದೇವೆ, ನಾವೆಲ್ಲ ಅದರ ಸದಸ್ಯರಾಗಿದ್ದೇವೆ. ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಅನೇಕ ಹಿಂದೂ ಸಹೋದರರಿದ್ದಾರೆ. ಇಷ್ಟೆಲ್ಲ ಜನರಿಗೆ ಎಷ್ಟೋ ಪ್ರಯೋಜನ ಆಗುವಂತಹ ಒಂದು ಸಂಸ್ಥೆಯು ಈ ಸಂಸ್ಥೆಯನ್ನು ಎತ್ತಿಕಟ್ಟಿ ಜಾತಿ ವಿರುದ್ಧವಾಗಿ ದ್ವೇಷ ಬರುವಂತಹ ಭಾಷಣವನ್ನು ಅವರು ಮಾಡಿದ್ದು ಖಂಡನೀಯವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಸಾಲದೆ ಮಟ್ಟಣ್ಣನವರ್ ವಿರುದ್ಧ ಸೌಜನ್ಯಪರ ಹೋರಾಟಗಾರರಲ್ಲಿ ಭಿನ್ನಮತ ವ್ಯಕ್ತವಾಗಿದೆ. ಮಟ್ಟಣ್ಣನವರ್ ಮಾತು ಕೇಳಿ ಕೆಟ್ರಿ ಅನ್ನುತ್ತಿದ್ದಾರಂತೆ ಜನ. ಉಡುಪಿ ಮೂಲದ ಹೋರಾಟಗಾರ ದಿನೇಶ್ ಗಾಣಿಗ ಎನ್ನುವವರ ಆಡಿಯೋದಲ್ಲಿ ಇದು ಬಹಿರಂಗವಾಗಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಸೌಜನ್ಯಪರ ಹೋರಾಟಗಾರ ದಿನೇಶ್ ಗಾಣಿಗ ಆಡಿಯೋ ಒಂದರಲ್ಲಿ ನನ್ನದೇ ಧ್ವನಿ ಎಡಿಟ್ ಮಾಡಿ ಅವರಿಗೆ ಬೇಕಾದಂತೆ ಹಾಕೊಂಡಿದ್ದಾರೆ ಎಂದಿದ್ದಾರೆ. ಅವನು ಸೀದೆ ಇದ್ರೆ, ಕರೆಕ್ಟ್ ಆಗಿದ್ರೆ ಅವನು ಧೈರ್ಯವಾಗಿ ಬರಬೇಕು, ಮುಂದೆ ಧೈರ್ಯವಾಗಿ ಬಂದು ಇಲ್ಲ ನೀವು ಇದನ್ನೇ ಹೇಳಿದ್ದನು ಅಂತದ್ದು ಹೇಳಬೇಕು. ಅದನ್ನ ಬಿಟ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಇದರ ಅರ್ಥ ಏನ್ ಬರುತ್ತೆ? ಇದು ಸುಳ್ಳು ಮಾಹಿತಿ ಅಂತಾನೆ ಬರುತ್ತೆ. ಹಾಗಾಗಿ ಮುಂದೆ ನಾನು ಅದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಈಗಾಗಲೇ ವಕೀಲರ ಜೊತೆ ಮಾತಾಡಿದ್ದೇನೆ. ಧರ್ಮಸ್ಥಳದಿಂದ ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18.
ಇನ್ನು ಧರ್ಮಸ್ಥಳದಲ್ಲಿ 2 ತಿಂಗಳಿಂದ ಆಗ್ತಿರುವಂತಹ ಬೆಳವಣಿಗೆಗಳಿಗೆಲ್ಲ ಬಿಜೆಪಿನೇ ಕಾರಣ ಅಂತ ಹೇಳಿ ಕಾಂಗ್ರೆಸ್ನವರು ದೂರ್ತಾ ಇದ್ದಾರೆ. ಬಿಜೆಪಿಯಲ್ಲಿರುವ 2 ಬಣಗಳ ಕಚ್ಚಾಟದಿಂದ ಇದೆಲ್ಲ ಆಗ್ತಾ ಇದೆ ಹೀಗಂತ ಕಾಂಗ್ರೆಸ್ ಸಚಿವರು ಶಾಸಕರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಧರ್ಮಸ್ಥಳ ರಕ್ಷಿಸಿ ಹೆಸರಿನಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ. ಧರ್ಮಸ್ಥಳ ಪ್ರಕರಣದಲ್ಲಿ ನೆಲ ಅಗೆದು ಸಾಕ್ಷಿ ಹುಡುಕಾಡಿದ್ದ ಎಸ್ಐಟಿ ಆಳವಾದ ತನಿಖೆ ಮಾಡಿತು. ಆದರೆ ದೂರು ಕೊಟ್ಟವರನ್ನೇ ಆರೋಪಿಗಳನ್ನಾಗಿಸಿ ಈಗ ಎಸ್ಐಟಿ ಇಡೀ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ಇನ್ನೊಂದು ಕಡೆ ಧರ್ಮಸ್ಥಳ ಸುತ್ತಲೂ ನಡೀತಾ ಇರುವ ಆಗು ಹೋಗುಗಳನ್ನೇ ಮುಂದಿಟ್ಟುಕೊಂಡು ರಾಜಕೀಯ ಕೆಸರೆರಚಾಟನೂ ಜೋರಾಗಿದೆ. ಇಷ್ಟು ದಿನ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಕೈವಾಡ ಅಂತ ಕಮಲಕಲಿಗಳು ಧರ್ಮಸ್ಥಳ ಚಲೋ ರ್ಯಾಲಿಯನ್ನೂ ಮಾಡ್ತಿದ್ದಾರೆ. ಸೆಪ್ಟೆಂಬರ್ 1ಕ್ಕೆ ಧರ್ಮಸ್ಥಳದಲ್ಲೂ ದೊಡ್ಡ ಸಮಾವೇಶವನ್ನೂ ಆಯೋಜಿಸಿದ್ದಾರೆ. ಈಗ ಕಾಂಗ್ರೆಸ್ ನಾಯಕರು ಧರ್ಮಸ್ಥಳ ಸುತ್ತಲಿನ ವಿವಾದಕ್ಕೆ ಕಾರಣ ಬಿಜೆಪಿಯವರೇ ಅಂತ ರಾಜಕೀಯವಾಗಿಯೂ ಟ್ವಿಸ್ಟ್ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಕಳಂಕ ತರ್ತಿರೋದೇ ಬಿಜೆಪಿಯವರು, ಊಸರವಳ್ಳಿಗಳು ಅಂತ ಕಂದಾಯ ಸಚಿವರು. ಇನ್ನು ಬಿಜೆಪಿ 2 ಬಣಗಳ ಕಚ್ಚಾಟದಿಂದಲೇ ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಅಂಟಿಕೊಂಡಿದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿಯವರೇನು ಧರ್ಮ ಯುದ್ಧ ಮಾಡ್ತಾ ಇಲ್ಲ, ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು. ಅವರ ಪಾರ್ಟಿ ಲೀಡರ್ಗಳೆಲ್ಲ ನಮ್ಮ SITನ ಸ್ವಾಗತ ಮಾಡಿದ್ರು, ಅವ್ರ ಕುಟುಂಬದವರು SITನ ಸ್ವಾಗತ ಮಾಡಿದ್ರು. ನಾವು ಏನಿದೆ ಸತ್ಯ ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ಅಶುದ್ಧ ಮಾಡಕ್ ಹೊರಟಿದ್ದಾರೆ. ನಾನು ಕೂಡ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವ್ರಿಗೆ ಸಿಗ್ತಾ ಇದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿದವರೇ ಬಿಜೆಪಿ ಅವರು. ಇವತ್ತು SIT ಆಗಿದ್ದಕ್ಕೆ ಇವತ್ತು ಈಗ ಉಸುರುಳ್ಳಿ ತರ ಯಾವಾಗ ಎಲ್ಲಿ ಜನ ಸಮಾಜವನ್ನ ಒಡಿಲಿಕ್ಕೆ ಸಾಧ್ಯ, ಓಟ್ಗಳನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ, ಸಮಾಜವನ್ನ ಹಾಳು ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ತಕ್ಕಂಗೆ ನಾಟಕ ಆಡುವಂತ ಡೋಂಗಿಗಳು ಇವರು. ಧರ್ಮಸ್ಥಳ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಒಗ್ಗಟ್ಟಾಗಿ ಈಗ ಬಿಜೆಪಿ ಮೇಲೆ ಮುಗಿಬಿದ್ದಿದ್ದಾರೆ. ಆದರೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಾತಾಡಿ ಪಿತೂರಿ ಯಾರೇ ಮಾಡಿದ್ರೂ ಬಯಲಾಗಬೇಕು ಅಂತ ಆಗ್ರಹಿಸಿದ್ರು. ಅಲ್ಲ, SIT ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪವನ್ನು ಬಿಜೆಪಿ ಮಾಡೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟ ಮಾಡಿದ್ದೇವೆ. ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು, ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಬಿಜೆಪಿಯ ನಿಲುವು. ಎರಡನೇದು, ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಅನ್ನೋದನ್ನು ನಾವು ಹೇಳಿದ್ವಿ. ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ಒಂದು ಕಡೆ ರಾಜಕೀಯ ಕೆಸರೆರಚಾಟ ಜೋರಾಗಿದ್ರೆ ಇನ್ನೊಂದು ಕಡೆ ಧರ್ಮಸ್ಥಳ ಪರವಾಗಿ ಧರ್ಮಸ್ಥಳ ಸುತ್ತಲೂ ವಿವಾದ ಎಬ್ಬಿಸಿರೋ ಗುಂಪಿನ ವಿರುದ್ಧ ಪ್ರತಿಭಟನೆಗಳು ಜೋರಾಗಿದೆ. ಬೀದರ್ನಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನೋ ಘೋಷವಾಕ್ಯದಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬಸವ ಕಲ್ಯಾಣದಲ್ಲಿ ಶಾಸಕ ಶರಣು ಸಲಗಾರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಷಡ್ಯಂತ್ರದಿಂದ 1 ತಿಂಗಳು ನಾಟಕ ನಡೆಯಿತು. ಈಗ ಕಾಂಗ್ರೆಸ್ಗೆ ಮುಖಭಂಗವಾಗಿದೆ ಅಂತ ಶಾಸಕ ಶರಣು ಸಲಗಾರ್ ವಾಗ್ದಾಳಿ ನಡೆಸಿದ್ರು. ಇವತ್ತು ತಾವು ಕೂಡ ಸುಮಾರು 1 ತಿಂಗಳುಗಳಿಂದ ಗಮನಿಸಿದ್ದೀರಿ. ಕಾಂಗ್ರೆಸ್ಸಿನ ಷಡ್ಯಂತ್ರದ ಪ್ರಯುಕ್ತ ಯಾವ ರೀತಿ ನಾಟಕವನ್ನ ಧರ್ಮಸ್ಥಳದಲ್ಲಿ ನಡೀತು, ಯಾವನೋ ಒಬ್ಬ ಅನಾಮಿಕ ಯಾವ ರೀತಿ ಆಟವನ್ನ ಆಡದ, ಅದೆಷ್ಟು ಜನ ಷಡ್ಯಂತ್ರ ಮಾಡಿದ್ರು. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗವಾಗಿರೋದು ತಾವೆಲ್ಲರೂ ನೋಡಿದ್ದೀರಿ. ಧರ್ಮಸ್ಥಳಕ್ಕೆ ಕಳಂಕ ತರೋ ಷಡ್ಯಂತ್ರ ನಡೀತಿದೆ ಅಂತ ಹುಬ್ಬಳ್ಳಿಯ ಕುಂದಗೋಳದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಬುರುಡೆ ಚಿನ್ನಯ್ಯನ ಹಿಂದಿರೋರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಬೇಕು ಅಂತ ಆಗ್ರಹಿಸಿದ್ರು. ಧಾರವಾಡದಲ್ಲೂ ಧರ್ಮಸ್ಥಳ ಪರ ಪ್ರತಿಭಟನೆ ಜೋರಾಗಿತ್ತು. ಧಾರವಾಡದ ಕಡಪ ಮೈದಾನದಿಂದ ಡಿಸಿ ಕಚೇರಿಯವರೆಗೂ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಬುರುಡೆ ಗ್ಯಾಂಗ್ ಅಂದರಾಗಿದ್ದೇ ಆಗಿದ್ದು ಶ್ರೀ ಕ್ಷೇತ್ರದ ಭಕ್ತಗಣ ಸಿಡಿದೆದ್ದಿದೆ. ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ನಲ್ಲಿ ಧರ್ಮಸ್ಥಳ ಹೆಸರಲ್ಲಿ ಮಹಾದ್ವಾರ ನಿರ್ಮಾಣ ಮಾಡಿದ್ದಾರೆ. 12ನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಈ ಬಾರಿ ಧರ್ಮಸ್ಥಳ ಮಹಾದ್ವಾರ ನಿರ್ಮಾಣ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ RSSನ ಗೀತೆಯನ್ನು ಹಾಡಿ DK ಶಿವಕುಮಾರ್ ಅವರು ಆ ಮೂಲಕ ನನಗೂ ಕೂಡ RSSನ ವಿಚಾರಗಳೆಲ್ಲ ಗೊತ್ತಿದೆ ಅಂತ ತೋರಿಸ್ಕೊಂಡಿದ್ರು. ಆದರೆ ಶಿವಕುಮಾರ್ ಅವರ ಆ ಮಾತುಗಳೇ ಅವರಿಗೆ ಮುಳುವಾದಂತೆ ಕಾಣ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಅದಕ್ಕೆ ಬಹಳ ವಿರೋಧವೂ ಕೂಡ ವ್ಯಕ್ತವಾಗಿತ್ತು, ಹೈಕಮಾಂಡ್ವರೆಗೂ ಕೂಡ ದೂರ ಹೋಗಿತ್ತು. ಇದರ ನಡುವೆ ಈಗ ಶಿವಕುಮಾರ್ ಅವರು ಕ್ಷಮೆ ಕೇಳಿದ್ದಾರೆ. ಹಾಗಾದರೆ
ಕ್ಷಮೆ ಕೇಳುವಂಥದ್ದು ಏನಾಯಿತು, ಯಾವ ಒತ್ತಡ ಇತ್ತು ತೋರಿಸಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. ಕಾಂಗ್ರೆಸ್ ಪಕ್ಷಕ್ಕೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಅಂದ್ರೆ ಎಣ್ಣೆ ಸೀಗೆಕಾಯಿ ಇದ್ದಂಗೆ. ಇದು ದೇಶಕ್ಕೆ ಗೊತ್ತಿರೋ ವಿಷಯ. ಅಂಥದ್ರಲ್ಲದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಅಧಿವೇಶನದಲ್ಲೇ ಬಿಜೆಪಿಯವರ ಕಾಲೆಳೆಯೋಕೆ ಸಂಘ ಪರಿವಾರದ ನಮಸ್ತೆ ವತ್ಸಲೆ ಅನ್ನೋ ಪ್ರಾರ್ಥನೆ ಗೀತೆ ಹಾಡಿದ್ರು. ಬಿಜೆಪಿ ನಾಯಕರಂತೂ ಡಿಕೆ ಶಿವಕುಮಾರ್ ಅವರಿಗೆ ಜ್ಞಾನೋದಯ ಆಗಿದೆ, ಬದಲಾಗ್ತಿದ್ದಾರೆ, ಇದು ಆರ್ಎಸ್ಎಸ್ನ ಶಕ್ತಿ ಅಂತೆಲ್ಲ ಅಬ್ಬರಿಸಿದ್ರು. ಆದರೆ ಡಿಕೆ ಶಿವಕುಮಾರ್ ಮಾತ್ರ ತಮ್ಮದೇ ಪಕ್ಷದ ನಾಯಕರ ಸಿಟ್ಟಿಗೆ ಸಿಲುಕಿಕೊಂಡ್ರು. ಡಿಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತಾನು ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕಾರಿಣಿ ಸದಸ್ಯ ಬಿಕೆ ಹರಿಪ್ರಸಾದ್ ಬಹಿರಂಗವಾಗಿ ಸಿಟ್ಟು ಹೊರಹಾಕಿದ್ರು. ಈಗ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಮೈ ಫ್ರೆಂಡ್ಸ್, ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ದೇ ಆರ್ ಮೈ ಬ್ರದರ್ಸ್, ಅವರೆಲ್ಲ ಗೈಡ್ ಮಾಡ್ತಾರೆ. ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ. ಆಯ್ತು, ಅವ್ರಿಗೂ ಕೇಳೋಣ ಬಿಡಿ, ನಿಮ್ಗೂ ಕೇಳೋಣ, ಅವ್ರಿಗೂ ಕೇಳೋಣ. ಯಾವ ಕಾರಣಕ್ಕೆ ಹೇಳಿದ್ರೆ ಅದು ಬೇರೆ ಪ್ರಶ್ನೆ. ಪ್ರತಿಯೊಬ್ಬ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು, ನಾವು MLAಗಳು, MLCಗಳು, MP ಗಳು ಇವ್ರದೇ ಅಲ್ಲ ಕಾಂಗ್ರೆಸ್ಸು. ಆದ್ರಿಂದ ಅವ್ರಿಗೆ ಅನ್ಸಿದ್ರೆ ಆಗಿರೋ ತಪ್ಪು ಅಂತ ಹೇಳಿ ಬಹಳ ಸಂತೋಷ. ಆಸ್ ಎ ಕಾಂಗ್ರೆಸ್ ಮನ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಬಹಳ ಒಳ್ಳೆಯ ವಿಷಯ. ಡಿಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ಮಟ್ಟಕ್ಕೂ ಹಿರಿಯ ನಾಯಕರು ಸುದ್ದಿ ಮುಟ್ಟಿಸಿದ್ರು. ಬಹಿರಂಗ ಕ್ಷಮೆ ಕೇಳುವಂತೆ ಸೂಚಿಸಿದ್ರು. ಒತ್ತಡಕ್ಕೆ ಮಣಿದ್ರ ಭವಿಷ್ಯದ ವಿವಾದಕ್ಕೆ ಬ್ರೇಕ್ ಹಾಕಿದ್ರೋ ಗೊತ್ತಿಲ್ಲ. ಆದ್ರೆ ಕ್ಷಮೆ ಕೇಳಿದ ಡಿಕೆ ಶಿವಕುಮಾರ್ ಸ್ವಪಕ್ಷದ ವಿರೋಧಿಗಳಿಗೂ ತಿರುಗೇಟು ಕೊಟ್ರು. ನನ್ನ ಕಮಿಟ್ಮೆಂಟ್ ಇದೆಯಲ್ಲ, ಯಾರು ನನ್ನ ಕಮಿಟ್ಮೆಂಟು, ನನ್ನ ಇತಿಹಾಸ, ನನ್ನ ಇಂಟಿಗ್ರಿಟಿ, ನನ್ನ ಲಾಯಲ್ಟಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ. MLAಗಳನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸರಾವ್ ದೇಶಮುಖ್ MLAಗಳಿಗೆ ಅವರ ಸರ್ಕಾರ ಪತನ ಆಗುವ ಅಂಶದಲ್ಲಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ ಸಂದರ್ಭದಲ್ಲಿ 100 ಜನಕ್ಕೂ ಹೆಚ್ಚು MLAಗಳನ್ನ ಇಲ್ಲಿ ಕರ್ಕೊಂಡು ಕೂಡಾಕ್ದಾಗ ಹಾಗೂ ಕೂಡ ಇದೇ ತರ ಕುತಂತ್ರ, ನಾನು ಯಾವುದೋ ಡೀರ್ ಇದನ್ನ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಟ್ಟು